ನಮಸ್ಕಾರ. ಈ ದೇವಸ್ಥಾನಕ್ಕೆ ಕಾಲಿಟ್ರೆ ಸಾಕು, ಶ್ರೀರಾಮನಂತ ಗಂಡ ಸಿಗ್ತಾನೆ, ಸೀತೆ ಅಂತ ಹೆಂಡತಿ ಸಿಗ್ತಾಳೆ. ಖಂಡಿತವಾಗ್ಲು ಮದುವೆ ಆಗುವುದಕ್ಕೆ, ಮದುವೆ ಮಾಡಿಕೊಳ್ಳುವುದಕ್ಕೆ ಉತ್ತಮ ವರ, ಉತ್ತಮ ವಧು ಈ ದೇವಸ್ಥಾನಕ್ಕೆ ಕಾಲಿಟ್ರೆ ಸಾಕು. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈಗ ಮದುವೆ ಸೆಟ್ ಆಗ್ತಿಲ್ಲ, ಹೆಣ್ಣು ಸಿಗ್ತಾ ಇಲ್ಲ, ಗಂಡು ಸಿಗ್ತಾ ಇಲ್ಲ, ಎಷ್ಟು ಗಂಡು ನೋಡಿದರೂ ಸೆಟ್ ಆಗ್ತಿಲ್ಲ, ಎಷ್ಟು ಹೆಣ್ಣು ನೋಡಿದರೂ ಸೆಟ್ ಆಗ್ತಿಲ್ಲ ಅಂತ ಹೇಳ್ತಿರ್ತೀರ. ಇವಾಗ ಗಂಡು ಮಕ್ಕಳು ಮದುವೆ ಮಾಡ್ಕೊಳಕ್ಕೆ ಹೋದಾಗ ಏನಪ್ಪ, ಗೌರ್ಮೆಂಟ್ ಜಾಬಾ, ಸೆಂಟ್ರಲ್ ಗೌರ್ಮೆಂಟ್ ಜಾಬಾ, ಬಿಸ್ನೆಸ್ ಮಾಡ್ತಿದ್ಯಾ, ತಿಂಗಳಿಗೆ ಆದಾಯ ಎಷ್ಟು ಲಕ್ಷ ಬರುತ್ತೆ, ಎಷ್ಟು ಮನೆ ಇದ್ದಾವೆ, ಎಷ್ಟು ಸೈಟ್ ಇದ್ದಾವೆ, ಜಮೀನು ಎಷ್ಟೈತೆ, ಬಾಡಿಗೆ ಬರ್ತಾವ, ಸೈಟ್ ಇದೆಯಾ, ಹೊಲ ಇದೆಯಾ, ಬಾಡಿಗೆ ಎಷ್ಟು ಬರುತ್ತೆ, ಇವೆಲ್ಲ ಕೇಳ್ತಾರೆ. ಎಷ್ಟು ಲಕ್ಷ ದುಡಿತಿದ್ದೀರಾ, ನೀವೇನು ಸಾಫ್ಟ್ವೇರ್ ಇಂಜಿನಿಯರಾ ಅಂತ 108 ಈ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಯಾಕೆಂದರೆ ಹೆಣ್ಣೆತ್ತಿರೋರು ಅವ್ರಿಗೂ ಕಷ್ಟ ಸುಖ ಇರುತ್ತಲ್ಲ. ಮಗಳು ಕೊಟ್ಟು ಮನೆಗೆ ಚೆನ್ನಾಗಿರಲಿ ಅಂತ ಬಯಸೋದು ತಪ್ಪೇನಿಲ್ಲ. ಅದೇ ಥರ ಗಂಡಿನ ಕಡೆಯವರು ಒಳ್ಳೆ ಹುಡುಗಿ ಸಿಕ್ಬಿಟ್ರೆ ಸಾಕು, ಹುಡುಗ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು, ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೊಬೇಕು, ಪ್ಲಸ್ ನಮಗೆ ಹೊಂದ್ಕೊಬೇಕು, ನಮ್ಮ ಆದಾಯಕ್ಕೆ ಹೊಂದ್ಕೊಂಡು ಹೋಗ ಅಂತ ಹುಡುಗಿ ವಧು ಸಿಕ್ಬಿಟ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಇದು ಅಂತ ನೋಡಿ. ಇನ್ನೊಂದು, ಮದುವೆ ಮಾಡ್ಕೊಳೋರು ನೀವೇ, ಜಗಳ ಆಡೋರು ನೀವೇ, ದೂರ ಆಗೋರು ನೀವೇ, ಡೈವರ್ಸ್ ಮಾಡ್ಕೊಳೋದು ನೀವೇ. ಮದುವೆ ಆದಮೇಲೆ ಏನು ಮಾಡಿಬಿಡ್ತೀರಾ, ಪುರೋಹಿತರು ಮಂತ್ರನೇ ಸರಿ ಹೇಳಿಲ್ಲ, ಅದಕ್ಕೆ ಹಿಂಗಾಯಿತು, ಮತ್ತು ಮದುವೆ ಮುಹೂರ್ತನೇ ಸರಿ ಇರಲಿಲ್ಲಂತೆ, ಮತ್ತು ನಮ್ಮದು ಈ ರಾಶಿ ನಕ್ಷತ್ರ ಅಂತೆ, ಈ ರಾಶಿ ನಕ್ಷತ್ರಕ್ಕೆ ಮ್ಯಾಚೇ ಆಗಲ್ಲಂತೆ, ಮದುವೆ ಮಾಡಿಕೊಟ್ಬಿಟ್ರು, ನಮಗೆ ಈ ಹುಡುಗ ಇಂತನು ಅಂತ ಗೊತ್ತಿರಲಿಲ್ಲ, ಹುಡುಗಿ ಇಂತಳು ಅಂತ ಗೊತ್ತಿರಲಿಲ್ಲ. ಹುಡುಗಿ ಮೇಲೆ ಅನುಮಾನ ಪಡೋದು, ಹುಡುಗನ ಮೇಲೆ ಅನುಮಾನ ಪಡೋದು, ಹುಡುಗ ಕುಡಿದು ಬಂದು ನಮಗೆ ಬೈತಾನೆ, ಹೊಡಿತಾನೆ, ದುಡಿಯಲ್ಲ, ಕೈ ತುಂಬ ಮೈ ತುಂಬ ಸಾಲ ಮಾಡ್ಕೊಂಡಾನೆ, ಈ ಹುಡುಗನಿಗೆ ಅಫೇರ್ ಇದೆ, ಅನೈತಿಕ ಸಂಬಂಧ ಇತ್ತಂತೆ, ಆಲ್ರೆಡಿ ಎಂಗೇಜ್ಮೆಂಟ್ ಆಗಿ ಮದುವೆ ಕ್ಯಾನ್ಸಲ್ ಆಗಿತ್ತಂತೆ, ಮುಚ್ಚಿಟ್ಟು ಮದುವೆ ಮಾಡಿದ್ರಂತೆ, ಆಲ್ರೆಡಿ ಮದುವೆ ಮಾಡ್ಕೊಂಬಿಟ್ಟಿದ್ದಂತೆ, ಹುಡುಗ ಓಡೋಗಿದ್ದಂತೆ ಮದುವೆ ಮಾಡ್ಕೊಂಡು, ಇದು 2ನೇ ಮದುವೆ ಅಂತೆ, ಮುಚ್ಚಿಟ್ಟು ನಮಗೆ ಮದುವೆ ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಏನೇನೋ ರೀಸನ್ಸ್ಗಳು ಹೇಳ್ಕೊಂಡು ಮದುವೆ ಜೀವನ ಹಾಳು ಮಾಡ್ಕೊಳೋದು, ಅಥವಾ 3ನೇ ವ್ಯಕ್ತಿಗಳಿಂದ ಹೇಳಿಕೆ ಮಾತು ಕೇಳಿ ಮದುವೆ ಜೀವನಗಳು ಹಾಳು ಮಾಡ್ಕೊಳೋದು. ಇಲ್ಲ ಅತ್ತೆ ಮಾವ ಮುರಿದು ಬಿಸಾಕ್ತಾರೆ, ಇಲ್ಲ ಹುಡುಗಿನೇ ಮುರಿದು ಬಿಸಾಕ್ತಾಳೆ, ಇಲ್ಲ ಹುಡುಗನೇ ಮುರಿದು ಬಿಸಾಕ್ತಾನೆ. ಅಥವಾ ಇನ್ನೊಂದು, ಈ ಅಫೈರು, ಅನೈತಿಕ ಸಂಬಂಧ, ಅಕ್ರಮ ಸಂಬಂಧ, ಮದುವೆ ಆದಮೇಲೂ ಇವೆಲ್ಲ ರಿಲೇಟೆಡ್ಸ್ ಮಾಡಿಕೊಂಡು ಎಲ್ಲ ಇವರೇ ಮಾಡ್ಕೊಳೋದು, ಎಲ್ಲ ನೀವೇ ಮಾಡಿಕೊಂಡು ಕೊನೆಗೆ ಎಲ್ಲರ ಮೇಲೆ ಬ್ಲೇಮ್ ಮಾಡೋದು. ಸೊ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಇವೆಲ್ಲ ಆಗ್ತವೆ ಅಂದರೆ, ಜಾತಕಗಳಲ್ಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲನ್ನು ಹುಟ್ಟಿರ್ರಿ, ದಶಾಭುಕ್ತಿಗಳಲ್ಲಿ ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಇವೆಲ್ಲ ಬಂದ್ಬಿಡ್ತು ಅಂದರೆ ಮದುವೆ ಜೀವನ ಸ್ವಲ್ಪ ಸಮಸ್ಯೆ. ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ದೂರ ಡೈವರ್ಸು, ಅನುಮಾನಗಳು, ಪೊಸೆಸಿವ್ನೆಸ್, ನಾನು ಹೇಳ್ದಂಗೆ ನೀನು ಕೇಳಬೇಕು, ಇಲ್ಲ ಕೈ ತುಂಬ ಸಾಲ, ಮೈ ತುಂಬ ಸಾಲ, ಪ್ರೀತಿ ಮಾಡೋದು, ಪರಸ್ತ್ರೀ ಸವಾಸ ಮಾಡೋದು, ಪರಪುರುಷನ ಸವಾಸ ಮಾಡೋದು, ಇಲ್ಲ ಅತ್ತೆ ಮಾವನ ಕಾಟ, ಇಲ್ಲ ನಾದಿನಿ ಕಾಟ, ಇಲ್ಲ ಅಳಿಯನ ಕಾಟ, ಇಲ್ಲ ಗಂಡನ ಕಾಟ, ಇಲ್ಲ ಹೆಂಡತಿ ಕಾಟ, ಮನಸ್ತಾಪಗಳು ಸಣ್ಣ ಪುಟ್ಟ ಓವರ್ ಪ್ರೀತಿ, ಓವರ್ ಕೇರಿಂಗ್, ಓವರ್ ಪ್ರೀತಿ ಮಾಡೋದು, ಮತ್ತು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮದುವೆ ಮಾಡೋದು. ನಾನು ಕನಸು ಕಂಡಿದ್ದೆ, ಮದುವೆ ಆದಮೇಲೆ ಈ ಥರ ಆಗೋಗ್ಬಿಡ್ತು ಅಂತ ಡಿಪ್ರೆಷನ್ ಆಗೋದು, ಮಾನಸಿಕವಾಗಿ ಖಿನ್ನತೆ ಮಾಡ್ಕೊಳೋದು, ಈ ರೀತಿ ಸಮಸ್ಯೆಗಳೆಲ್ಲ ಮಾಡಿಕೊಂಡು ನೀವು ಇದನ್ನು ಮದುವೆ ಜೀವನ ಹಾಳು ಮಾಡ್ಕೊಂಬಿಡ್ತೀರ. ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸುಖವಾಗಿ ಬಾಳಿ, ಮದುವೆ ಆದಮೇಲೆ ಮುಗಿದೋಯ್ತು, ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಅದಕ್ಕೆ ಉತ್ತಮ ವರ, ಉತ್ತಮ ವಧು ಸಿಗಬೇಕಪ್ಪ ಅಂತಂದರೆ, ಇದು ಬಯಲು ಗಣಪತಿ ದೇವಸ್ಥಾನ ಅಂತ, ಜಡೇ ಗಣಪತಿ ಬಯಲು ಗಣಪತಿ ದೇವಸ್ಥಾನ ಅಂತ ಕರೀತಾರೆ, ಪ್ರಸನ್ನ ಗಣಪತಿ ದೇವಸ್ಥಾನ ಅಂತ ಕರೀತಾರೆ. ಇದು ಬರೋದು
ಚಿತ್ರದುರ್ಗ ಡಿಸ್ಟಿಕ್ಟು ಹೊಳಲ್ಕೆರೆ ತಾಲೂಕು, ಹೊಳಲ್ಕೆರೆ ಸಿಟಿ ಒಳಗಡೆ ಬರುತ್ತೆ. ಯಾರಿಗಾದರೂ ಕೇಳಿ ಅಲ್ಲಿ ಪ್ರಸನ್ನ ಗಣಪತಿ, ಬಯಲು ಗಣಪತಿ, ಜಡೇ ಗಣಪತಿ ಅಂತ. ಸಂಕಷ್ಟಹರ ಚತುರ್ಥಿ, ತಿಂಗಳಿಗೆ ಒಂದು ಸರಿ ಸಂಕಷ್ಟಹರ ಚತುರ್ಥಿ ಬರುತ್ತಲ್ಲ, ಅವತ್ತಿನ ದಿನ, ಅದರಲ್ಲೂ ಎಸ್ಪೆಷಲಿ ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದಾಗ ಇನ್ನೂ ಶ್ರೇಷ್ಠ. ಸಂಕಷ್ಟಹರ ಚತುರ್ಥಿ ಮಂಗಳವಾರ ಅಥವಾ ಸಂಕಷ್ಟಹರ ಚತುರ್ಥಿ ಸೋಮವಾರ ಅಥವಾ ಸಂಕಷ್ಟಹರ ಚತುರ್ಥಿ ಭಾನುವಾರ ಬಂದಾಗ ಈ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಣಪತಿ ಅಷ್ಟೋತ್ತರಗಳು, ಗಕಾರ ಗಣಪತಿ ಸ್ತೋತ್ರನ ಪಠಣೆ ಮಾಡಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಭಗವಂತ ಮದುವೆ ಮಾಡಿಸ್ತಾನಷ್ಟೇ, ವಧು ಉತ್ತಮ ವರ ಕೊಡ್ತಾನೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಜೀವನ ಮಾಡ್ಕೊಳೋದು ಗಂಡನ ಕಡೆ ಹೆಂಡತಿ ಕಡೆ ಇರುತ್ತೆ. ಗಂಡ ಹೆಂಡತಿಗೆ ಬಿಟ್ಟಿರೋ ಅಂಥ ವಿಷಯ. ಅವರು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಹೊರತು ಅದನ್ನು ಉಳಿಸ್ಕೊಳೋದು, ಸಂಸಾರ ಜೀವನ ಉಳಿಸ್ಕೊಳೋದು ಬಿಡಿಸ್ಕೊಳೋದು ನಿಮ್ಮ ಕೈನಲ್ಲೇ ಇರುತ್ತೆ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಹೇಳಿಕೆ ಮಾತು ಕೇಳ್ಕೊಂಡು ಜೀವನ ಮಾಡೋಕ್ಕೆ ಹೋಗ್ಬೇಡಿ. ಆಸೆಗಳಿರಲಿ, ದುರಾಸೆಗಳು ಬೇಡ. ದುಡ್ಡು ಬೇಕು, ಅತಿಯಾಗಿ ದುಡ್ಡು ಆಸ್ತಿಗಳು ವ್ಯಾಮೋಹದಿಂದ ಹೋದರೆ ಅದೂ ನೆಮ್ಮದಿ ಸಿಗಲ್ಲ. ಬಟ್ ದುಡ್ಡು ಬೇಕು, ಆಸ್ತಿ ಬೇಕು, ಎಷ್ಟು ಬೇಕು ಅಷ್ಟಿರಲಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.